ಹರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು ನಂಬದರಿಯರಿ ಲೋಕದ ಮನುಜರು ನಂಬೆರಚಿ ಕರೆದೊಳ ಓಯನನೆ ಮನೋ ನಂಬರುನರು ಹರಿದೆ ಕರೆವರು ನಂಬದರಿಯರಿ ಹರಿದೆ ಕರೆವರ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಜಗತ್ತಿಗೆಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನು ಸ್ಮರಿಸುತ್ತಾ ಆಂಧ್ರದ ಕುಮಾರೇಶನ್ ಸ್ಮರಿಸುತ್ತಾ ಲಿಂಗಾಯತ ಸಮಾಜದ ಅತ್ಯದ್ಭುತ ಮಹಾ ಸಾಹಿತಿ ಮೇರು ಸಾಹಿತಿ ಹಿಂದಿಲ್ಲ ಮುಂದಿಲ್ಲ ಅಂತ ಅದ್ಭುತ ಸಾಹಿತ್ಯ ಜಯಚಂದ್ರ ಅವರು ಸ್ಮರಿಸುತ್ತಾ ಲಿಂಗೈಕ ಪಂಚಾಕ್ಷರ ಸ್ಮರಿಸುತ್ತಾ ಈಗಿನ ಪಂಚಾಕ್ಷರಾಚಾರ್ಯನ ಹೀಗಾಗಿ ಎಲ್ಲ ಸ್ವಾಮೀಜಿ ಅವ್ರನ್ನ ಮತ್ತು ವಿಶೇಷವಾಗಿ ಸನ್ಮಾನಗೊಂಡಂತ ನಮ್ಮ ಸಾವಿತ್ರಿ ದೇವಿಯವರು, ಸಾವಿತ್ರಿ ಮುಜುಮ್ದಾರ್, ಖ್ಯಾತ ಸಾಹಿತ್ಯಗಳು ಇವತ್ತು ಸಮಯದಲ್ಲಿ ಬರುತ್ತಾ ಆಗಿನ ಯಾವತ್ತು ಮಹಾಜನಗಳಿಗೆ ಮಾತೇನೆ. ಈಗ ಸಮೀಪ ಆಗಿದೆ. ನಾನು ಬೇರೆ ಕಡೆ ನನಗೊಂದು ತಾಸು ಮಾತಾಡ್ತಿದ್ದೆ. ನಾನೀಗ ಮೊನ್ನೆ ಒಂದು ತಾಸು ಗಂಟೆ ಮಾತಾಡಿದ್ದೆ ಈಗ ನಾನು ಮೊನ್ನೆ ಕಾರ್ಯಕ್ರಮದಾಗ. ಅದಕ್ಕೆ ಈಗ ನಾನು ಹೇಳೋದಕ್ಕೂ ಕೇಳೋದು ಸಮಯವಿಲ್ಲ, ಬೇರೆ ಕಡೆ ಹೋಗಬೇಕು. ಅದಕ್ಕಂತ ದೃಷ್ಟಿಯಿಂದ ಇವತ್ತು ವಿಶೇಷ ಒಂದು ಕಾರ್ಯಕ್ರಮ. ಸಾವಿತ್ರಿ ಅಮ್ಮ ಅವ್ರದ್ದು ಇಲ್ಲಿ ತನಕ ನೀವೆಲ್ಲ ಕೇಳಿ, ಒಬ್ಬ ಹೆಣ್ಮಕ್ಳು ಎಂತ ಮಹತ್ ಸಾಧನೆ ಸಾಧಿಸಿದ್ದಾರೆ, ಎಂತ ದೊಡ್ಡ ಸಾಧನೆ ಸಾಧಿಸಿದ್ದಾರೆ. ಅದಕ್ಕೆ ಸಾಧನೆ ಬಹಳ ಮುಖ್ಯ. ಜಯಚಂದ್ರ ಅವ್ರು ಎಷ್ಟು ಗ್ರಂಥ ಬರ್ದಾರ ನಮ್ಮ ಸಮಾಜ, ವಿಶ್ವ ಸಮಾಜದಲ್ಲಿ ಅಷ್ಟು ಬಂದಂದು ಸ್ವಾಮಿಗಳು ಯಾರು ಹುಟ್ಟಿಲ್ಲ, ಹುಟ್ಟಂಗಿಲ್ಲ ಯಾರು ಅಂತ ಅದ್ಭುತ ಮಹಾ ಸಾಹಿತ್ಯರು ಜಯಚಂದ್ರ ಅವರು. ಅವ್ರ ಸಾಹಿತ್ಯ ಯಾರು ಇದೆ, ಅವರೊಬ್ಬರ ಯಾರು ಹಿಂದಿಲ್ಲ ಮುಂದೆ ಯಾರು ಇದೆ ಅಂತ ಪ್ರಸಿದ್ಧಿ ಮಾಡ್ತಕ್ಕಂಥದ್ದು ಪುಣ್ಯ ಬೇಕು. ಸಾವಿತ್ರಿ ಅವ್ರು ಪುಣ್ಯ ಬೇಕು. ಅವ್ರು ಪ್ರಸಿದ್ಧಿ ಪಡಿಬೇಕಾದ್ರೆ ಬಂದಂಥವ್ರು ಬಹುತೇಕ ನಮ್ಮ ಪರಿಚಯ ಐತೆ. ನಾವು ರಾಮವ್ರಿಗೆ ನಮ್ದು ಹಂಸಾರ ಹಂಸ ಕರ್ಸಿದ್ವಿ ಮಾಡಿ ಗೊತ್ತೈತೆ, ನಮ್ಮ ಪರಿಚಯ ಇತ್ತು ನಿಮಗೆಲ್ಲ. ಜಾಸ್ತಿ ಮಾತಾಡಿದ್ರೆ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗಿದೆ. ಯಾಕಂದ್ರೆ ನಮ್ಮನ್ನು ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದ್ರೆ ಮುನಿವನು ಮುನಿಯಾಗ ಬಂದನೆ, ಋಷಿವನು ಋಷಿಯಾಗ ಬಂದನೆ, ಅಧಿಕಾಮಿ ಯತಿಯಾಗ ಬಂದನೆ, ಕರ್ಣಂಗದ ಗುಲಾಮ ಚರಣನಾಗ ಬಂದನೆ, ಕನಕದ ದಾಸ ಬಂಗಾರ ದಾಸ ಆ ಕನಕದಾಸನಾಗ ಬಂದರೆ, ಮಾನವ ದ್ವೇಷಿ ಮಾನವನಾಗ ಬಂದರೆ, ಓ ದೇವರೇ ನಿನ್ನನ್ನು ನಂಬುದವು ನೀನಾಗ ಬಂದರೆ, ಸ್ವತಂತ್ರ ದೇವಿ ಸಿದ್ದೇಶ್ವರ. ಇವೆಲ್ಲ ಅರ್ಥಿಸ್ಕೊಂಡು ಮಾಡಿ ಒಳ್ಳೆಯದಾಗ್ತದೆ. ಅದು ಲಿಂಗಕ್ಕೆ ಪಂಚಾಕ್ಷಮಾಚಾರ್ಯ ಎಷ್ಟು ಕೆಲಸ ಮಾಡಿರೋದು. ಈ ಊರಿಗೆ ಬಂದ್ ಮಾಡಿ ಈ ಊರ ಪಾವನ ಇವತ್ತು, ಈ ಊರ ಉದ್ಧಾರ ಏನಿತ್ತು. ಊರ ಮದ್ದ ಸೋಮನ ಉದ್ಧಾರ ಇತ್ತು, ಗುಡಿ ಕಟ್ಟಿದ್ರು, ಎಲ್ಲ ಮಾಡಿದ್ರು, ನಿಮಗೆಲ್ಲ ಭಕ್ತಿ ಮಾರ್ಗ ತೋರಿಸಿದ್ರು, ಎಲ್ಲ ತೋರಿಸಿ ಪ್ರತಿ ವರ್ಷ ರಥಸಪ್ತಮಿ ಕಾರ್ಯಕ್ರಮ ಮಾಡಿ ಚಾಲನೆ ಕೊಟ್ಟಂತವ್ರು ನಮ್ಮ ಲಿಂಗೈಕ್ಯ ಪಂಚಾಕ್ಷಮಾಚಾರ್ಯ. ಅವ್ರ ಗುಣ ಸ್ವಭಾವ ಎಷ್ಟು ಕಡಿಮೆ, ಅಂಥ ಒಳ್ಳೆಯವರು, ಬಹಳ ಒಳ್ಳೆಯವರು, ಬಹಳ ಗುಣವಂತರು. ನಮ್ಮ ಮಠ 10 ಪುರಾಣ ಹೇಳಿದವರು, ಚೆನ್ನಾಗಿ ಮಾತಾಡ್ತಾರೆ. ಅರ್ಥ ಸುದುವಿನವರು, ಗರ್ಭ ಸ್ವತ್ತು ಬಿಂಕು ನಾ ದೊಡ್ಡ ನಾನು ಹಮ್ ಬಿದ್ದೇದ ಹೊರತು ಅಂತ ಶ್ರೇಷ್ಠ ವಿಚಾರಂತರು.
ಅವ್ರು ಹಾಕೊಟ್ಟಿದ್ದೆ ಇವಾಗ ನಮ್ಮ ಈಗಿನ ಪಂಚಾಕ್ಷ ಇವರು ವಾಚನ ಅಷ್ಟೇ ಚಲೋ ಇವ್ರು ಚೆನ್ನಾಗಿದ್ದಾರೆ ಪಂಚಾಕ್ಷ ವಿಚಾರ. ಅದಕ್ಕೆ ನಮ್ಮ ಎಲ್ಲಾ ಜನಗಳು ಹಿಂದ ಹಂಗ ಕಾಯ್ಕೊಂಡು ಹೋಗ್ತೀವಲ್ಲ, ಯಾಕಂದ್ರೆ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾದ ವ್ಯಕ್ತಿಗಳೇ ಬೇಕು. ಸುಮ್ಮನೆ ಹಂಗಾಗಿ ಮಾಡಿದ ಬಂದ ಕೈ ಮುಗಿದ ಅಂದ್ರೆ ಅದು ದೇವ್ರು ಮುಟ್ಟುವುದಿಲ್ಲ. ಅದಕ್ಕೆ ದೇವರಿಗೆ ನಾವು ಭಕ್ತಿ ತೋರಿಸ್ಬೇಕಾದ್ರೆ ಪರಿಶುದ್ಧ ಭಕ್ತಿ ಬೇಕು. ಒಳಗೆ ಒಂದು ಹೊರಗಂದ್ರೆ ಹೊರಗೆ ಬಸವ ಬುಸು ಬುಸು ಅಂದ್ರೆ ದೇವ್ ಹೇಳ್ತಾನ. ಅದಕ್ಕೆ ದೇವರಿಗೆ ನಮ್ಮ ಪರಿಶುದ್ಧ ಭಕ್ತಿ ಬೇಕು, ಮತ್ತೇನು ಬೇಕಾಗಿಲ್ಲ. ದುಡ್ಡು ಬೆಳ್ಳಿ ಬಂಗಾರ ಏನ್ ಬೇಕಾಗಿಲ್ಲ. ಅದಕ್ಕೆ ಕೆಲವು ಮಂದಿ ದೇವ್ರು ತೋಟು ಏನಕ್ಕೆ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಅಂತ ಕದ್ದು ಹೂಗಳ ತಂದು ಪೂಜಿಸೋರು ಕೆಲವರಿಂದ, ಕದ್ದು ಕರ್ಪೂರಿಸೋರು ಕೆಲವರಿಂದ ಮುಂದೆ, ಲಂಚದ ಹಣದಿಂದ ಪಂಚಾಮೃತರು, ಕಾಲ ಸಂತೆಯನ್ನು ಪಲ್ಲಕ್ಕಿ ಕೊಡಿಸುವರಾರು, ಪರಮಿತ ಪ್ರಸಾದ ಹಂಚುವರಾರು, ಕಂಟ್ರೋಲ್ ಕಳಿಸುವರಾರು. ಈ ಕದ್ದು ನಾವು ಕಲಿಮರ ಕಾಲ ಭಕ್ತಿಯನ್ನು ಕಂಡು ಕದ್ದು ನೃತ್ಯ ಸ್ವತಂತ್ರ ಸಿದ್ದೇಶ್ವರ. ಇಂಥ ಭಕ್ತಿ ಬೇಕಾಗಿದೆ ನಮ್ಗೆ, ಪರಿಶುದ್ಧ ಭಕ್ತಿ ಬೇಕು. ನಮ್ಮ ಲಿಂಗೈಕ್ಯ ಪಂಚಾಕ್ಷ ವಚಾರರು ಈ ಊರಾಗ ರಾಜೂರಾಗ ಶ್ರೇಷ್ಠವಂತ ವಿಚಾರ ಇಟ್ಟು ಎಲ್ಲರನ್ನು ಭಕ್ತಿ ಒಂದು ಕೆಲಸವನ್ನು ಮಾಡುವಂತ ಮಹಾ ಪುರುಷರವರು ಪಂಚಾಕ್ಷ ವಚಾರ. ಅವ್ರು ನೆನೆಸ್ತಕ್ಕಂಥ ಬಹಳ ಒಳ್ಳೆ ಕೆಲಸ. ಯಾಕಂದ್ರೆ ಅವ್ರು ಸ್ಮರಣಾರ್ಥವಾಗಿ ಬಹಳ ದೊಡ್ಡ ಕಾರ್ಯಕ್ರಮವಾಗಿದೆ. ಮೂರ್ತಿ ಪ್ರತಿಷ್ಠಾಪನೆ 1800 ಅಡ್ಡ ತಿದ್ದಿ ಕಮಿಟಿ ಮಾಡ್ತಲ್ಲ. ಅಲ್ಲಿ ನಮ್ಮ ಈ ಊರಾಗ ಅವ್ರ ಸಮಾಜ ಆಗಿದ್ದು ಬಹಳ ಶ್ರೇಷ್ಠ ಕೆಲಸ ಮಾಡಬೇಕು. ನಮ್ಮ ಅಡ್ಡೂರಾಗ ಅಲ್ಲ ಅದೇನಿದೆ ಬರೀ ಅಡ್ಡ ತಿದ್ದಿ ಕಮ್ಮಿ ಐತಿ. ಅವ್ರು ಅಲ್ಲಿ ಆಗಿದ್ರೆ ಇವ್ರು ಯಾರು ಪೂಜೆ ಮಾಡ್ತಿದ್ದಿಲ್ಲ. ಇಲ್ಲಿ ಆಗಿದ್ದು ನಿಮ್ಮೂರ್ ಪುಣ್ಯ ಐತಿ, ಇವ್ರ ಪುಣ್ಯ ಐತಿ, ಬಹಳ ಪುಣ್ಯ ಐತೆ ಅಂತ ಇಲ್ಲಿಗೆ ಹೇಳು. ಅದು ನೋಡಪ್ಪ ನಿಮ್ ಕೆಲಸನ ನಿಮ್ ಸೇವೆಯಿಂದ ನಾವ್ ಎಷ್ಟು ಕಡಿಮೆ ಅಲ್ಲ. ಅಲ್ಲಿ ತಂದು ಇಲ್ಲೇ ಮಾಡಿದ್ರಿ ನೀವು. ಅಕಸ್ಮಾತ್ 1800 ಮಾಡಿದ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ತಿದ್ದೇ ಇಲ್ಲ. ಈಗ ಆನಂದದಲ್ಲ ನಮ್ಮೆಲ್ಲರ ಮಧ್ಯೆ ಜಗದಲ್ಲಿ ಈಗ ಅವರು ಆನಂದವಾಗಿದ್ದಾರೆ. ಈಗ ತಂದು ಸಮಾಧಿ ಮಾಡಿದ್ರಲ್ಲ ನಿಮ್ಮೆಲ್ಲರ ಮನಸ್ಸಿಗೆ ಅದಲ್ಲ. ಅದಕ್ಕಂತ ದೃಷ್ಟಿಯಿಂದ ಸ್ಮರಣೆ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೇದು ಮಾಡಿದ್ರ. ಜಯಚಂದ್ರ ಪರಿಷತ್ ಕೊಡೋರು ಇವ್ರ ಅವ್ರು ಮತ್ತೆ ಜಗತ್ತಿಗೆ ಯಾರು ಇಲ್ಲ. ಜಯಚಂದ್ರ ಪರಿಷತ್ ಕೊಟ್ಟು ಇವ್ರ ಅವ್ರು ಮತ್ತೆ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಯಾಕಂದ್ರೆ ಅವ್ರು ಪರಮ ಶಿಕ್ಷರು, ಜಯಚಂದ್ರ ಪರಮ ಶಿಕ್ಷರು. ಅದಕ್ಕೆ ಅವ್ರು ಸ್ಮರಣೆ ಮಾಡಿ ಎಂಥ ಗ್ರಂಥ ಬರ್ದಾರ, ಇನ್ನೊಂದು ಸಾಹಿತ್ಯ ಎಷ್ಟು ಗ್ರಂಥ ಬರ್ದಾರ, ಎಷ್ಟು ಕಾವ್ಯ ಎಷ್ಟು ಸಾಹಿತ್ಯ ಬರ್ದಾರ. ಅದಕ್ಕೆ ಅವ್ರಿಗೆ ಸಾಹಿತ್ಯ ಅಂದ್ರೆ ಅದು ಅಮೃತ ಮಧು ಇದ್ದಾಗ ಅದು ಎಷ್ಟು ತೀಸಾಡಿದ್ರು ಕೈಗಾಲ ಸೋದಂಗಿಲ್ಲ. ಅದು ಸಾಹಿತ್ಯ. ಸಾಹಿತ್ಯ ಮನ ಅರ್ಥವ್ರು ಯಾರು ಅರ್ಥವ್ರಿಗೆ ಗೊತ್ತ, ಅವ್ರಿಗೆ ಗೊತ್ತದು. ಅದು ಎಂದು ಬೆಲ್ಲ ತಿಂದಿದವ ಬೇರೆ ವಿಷಯ ಗೊತ್ತಿರುತ್ತೆ ಅವಾಗ. ಸಾಹಿತ್ಯದ ಸೌರಭ, ಸಾಹಿತ್ಯದ ಸೌಗಂಧ ಗೊತ್ತಿದ್ದವ್ರಿಗೆ ಸಾಹಿತ್ಯ ನಿರ್ಮಾಣ ಮಾಡಕ್ ಬರ್ತಾ, ಸಾಹಿತ್ಯ ಬರೆಯಕ್ ಬರ್ತಾ, ಬರೆಯಕ್ ಬರೋದು. ನಮ್ಮ ಸಾಹಿತ್ಯ ನಿರ್ಮಾಣ ಬಹಳ ಚೆನ್ನಾಗಿ ನಮ್ಮ ಪರಿಚಯ ಇತ್ತವ್ರಿಗೆ. ನಮ್ಮ ದೊಡ್ಡ ಮಟ್ಟ ದೊಡ್ಡ ಜಾತ್ರೆ, ಸಂಸಾರದ ಮಟ್ಟದ ಜಾತ್ರೆ ಗೊತ್ತಿಗೆ ನಮ್ಮ ಪರಿಚಯ ಇರ್ಬೇಕು ಅವ್ರಿಗೆಲ್ಲ. ಅದಕ್ಕಂತ ಬಂದದ್ದು ಬಹಳ ಸಂತೋಷ. ಅವ್ರು ಪ್ರಸಿದ್ಧಿ ಕೊಟ್ಟದ್ದು ಬಹಳ ಸಂತೋಷ. ಇದೇ ಪ್ರಕಾರವಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ಈ ಊರಾಗ ಮಾಡ್ತಾರೆ ಶ್ರೇಷ್ಠವಾದ ಕೆಲಸ. ಯಾಕಂದ್ರೆ ಪಂಚಾಕ್ಷ ವಾಚಾರರು ಒಳ್ಳೆ ಕಿತ್ತಿ ಹಾಕಿ ಹೋಗ್ಯಾರ ಊರಾಗ, ಒಳ್ಳೇದು ಮಾಡ್ಬೇಕಾಗಿ ಊರಾಗ ಒಂದು ಚಲೋ ಸದ್ಬುದ್ಧಿ ಸದ್ವಿಚಾರ ಮಾಡ್ತಕ್ಕ ಕೆಲಸ ಕೊಟ್ಟು ಹೋಗ್ಯಾರ. ಅದಕ್ಕೆ ಸಂಗೀತವನ್ನ ಸಾಹಿತ್ಯವನ್ನ ಎಲ್ಲವೂ ಒಂದಲ್ಲ ಎಲ್ಲಾ ದೃಷ್ಟಿಯಿಂದ ನಡೆಯುವಂಥ ಕಾರ್ಯಕ್ರಮ ಇದು ನಮ್ಮ ಈ ಊರ ಕಾರ್ಯಕ್ರಮ, ರಾಜೂರು ನಡೆಯುವಂಥ ಕಾರ್ಯಕ್ರಮ ಅಂತ ಕೆಲಸ ಮಾಡಿದ್ದಾರೆ ಅವರು. ಅದಕ್ಕೆ ಅದೇ ದೃಷ್ಟಿಯಿಂದ ಮುಂದೆ ಮಾಡ್ತಕ್ಕ ಕೆಲಸ ಮಾಡ್ಕೊಂಡು ಹೋಗ್ಪ ಬಹಳ ಒಳ್ಳೇದು. ಇನ್ನೊಂದು ಕಾರ್ಯಕ್ರಮ ನಾನು ಇನ್ನೊಂದು ತಾಸು ಮಾತಾಡ್ತಿದ್ದೆ ಅಲ್ಲಿ ಕರಿತಾರೆ ಹೋಗಿ ನಾವು ಹೋಗಿದ್ದು ಪುರಾಣ ಮಾಡಿದೆ. ಬಹಳ ಸಂತೋಷ. ನಾವು ಬಂದ ಸಂತೋಷ. ಸಾವಿತ್ರಮ್ಮನಿಗೆ ಈ ಪ್ರಶ್ನೆ ಕೊಟ್ಟದ್ದು ನಮ್ಗೆ ಬಹಳ ಸಂತೋಷ ಆಗಿದೆ, ಅತಿ ಸಂತೋಷ ಆಗಿದೆ. ಸಾಹಿತಿಗಳಿಗೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಬಸವ ಧರ್ಮ ಚಾಣ ಧರ್ಮ ಜಾತಿಗಳಿದೆ. ಜಾತಿ ನಾವು ಮಾಡ್ಕೊಂಡಿವಿ, ಧರ್ಮ ದೇವ್ರು ಮಾಡಿದ. ಅದಕ್ಕೆ ಜಾತಿ ಮತ್ತು ಪೂಜೆ ಬರೋದು ಜ್ಞಾನ ಪೂಜಲು. ಜಾತಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡೋದೇವಲ್ಲ. ಈಗ ಒಂದೇ ಜಾತಿ ಮಂದಿ ಬರ್ತಾರೆ ಇವತ್ತು ದಿವಸ, ಇವರ ಒಂದೇ ಜಾತಿ ಬಂದಿದ್ರೆ ನೀವಲ್ಲ. ಅದಕ್ಕೆ ಊರಾಗಿದ್ದಂತೆ ಎಲ್ಲ ನಮ್ಮವರ, ಇವ ನಮ್ಮವ ಮನ್ನವ ಎಂದೆನ್ಸಿ ಅಂತ ಬಸವಣ್ಣ ಹೇಳಿದಾಗ ಎಲ್ಲರೂ ನಮ್ಮವ್ರು, ಬೇರೆಯವ್ರಿಗೆ ಯಾರಿಲ್ಲ. ಅದಕ್ಕೆ ಅಂತ ನನ್ನ ಜಾತಿ ಹೋಗ್ಬಾರ್ದು. ಅದಕ್ಕೆ 12ನೇ ಶತಮಾನ ಬಸವಣ್ಣ ಮಹಾಕ್ರಾಂತಿಯನ್ನು ಮಾಡಿದ. ಜಾತಿ ಮಹಾಕ್ರಾಂತಿಯನ್ನು ಮಾಡಿದ ಬಸವಣ್ಣ. ಅದಕ್ಕೆ ಅಂತ ಪರಂಪರೆ ಬರ್ತಕ್ಕಂಥ ನಾವೆಲ್ಲ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿದ. ಎಲ್ಲರೂ ಒಳ್ಳೇದಾಗಲಿ, ಚಲೋ ಆಗಲಿ. ಎಲ್ಲ ಮಧ್ಯರಿಗೆ ಎಲ್ಲರಿಗೆ ಮುಸ್ಲಿಮರು ನಮಾಜ್ ಮಾಡ್ರಿ, ಬ್ರಾಹ್ಮಣ ಸಂಧ್ಯಾವನ್ ಮಾಡ್ರಿ, ಲಿಂಗ ಪೂಜೆ ಮಾಡ್ರಿ. ಅಂದ ಜಗತ್ತಿಗೆ ಶಾಂತಿ ಸಿಗ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಏನ್ ನೆಸ್ತೀರಿ, ಏನ್ ಸಂಗತ್ ಮಾಡ್ತೀರಿ ಎಲ್ಲ ಸಿದ್ಧ ಆಗ್ತದೆ. ಹೆಸರಿ ಲಿಂಗಾಯತರ ಆಗ್ಬೇಡ್ರಿ, ಹೆಸರಿಗಾಗ್ರಿ ಲಿಂಗಾಯತರು, ಹೊಲ ಲಿಂಗಾಯತರ ಇದ್ರಿ. ಈ ಕೆಲಸ ಮಾಡಿದ ಪಂಚಾಕ್ಷ ವಚಾರ 100,000 ಕಡೆ ಲಿಂಗ ಕಟ್ಟರು, ಲಕ್ಷಾಂತರ ಲಿಂಗ ಕಟ್ಟರು ಪಂಚಾಕ್ಷ ವಚಾರ. ಅದಕ್ಕೆ ಲಿಂಗಾಯತರ ಹೆಸರು ಲಿಂಗಾಯತರ ಆಗ್ಬಿಡ್ಲಿವಲ್ಲ. ಅದಕ್ಕೆ ಅಂತ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಚಲೋ ಆಗಲಿ ಅಂತ ದೃಷ್ಟಿಯಿಂದ ಪಂಚಾಕ್ಷ ವಚಾರರು ಕೊಟ್ಟಂತ, ನೀಡಿದಂತ, ಮಾಡಿದಂತ ಎಲ್ಲ ನೆನಪು ನಮ್ಗೆಲ್ಲ ಇರ್ಬೇಕು. ಎಲ್ಲರಿಗೂ ನಮ್ಮ 10 ಮಠದ, ನಮ್ಮ 100 ಮಠಗಳು, ನಮ್ಮ ಎಲ್ಲ ಮಹಾಮಠದಾಗ 10 ಪುರುಷ ಹೇಳಿದ್ರು, ಬಹಳ ಕೆಲಸ ಮಾಡಿದ್ರು. ಅವರೊಂದು ಗುಣವಂತ ನೋಡೇ ಇಲ್ಲ, ಅಷ್ಟು ಗುಣ ಸ್ವಭಾವ ನೋಡೇ ಇಲ್ಲ ಅಂತ ಶ್ರೇಷ್ಠ ಗುಣವಂತ ಪಂಚಾಕ್ಷ ವಚಾರರು ಇವತ್ತು ಉತ್ತರ ನನಗೆ. ಯಾಕಂದ್ರೆ ನಮ್ಮ ಹತ್ರ ಬಹಳ ಸಮೀಪದವರು,
ಭಾಳ ಸಮೀಪ ಇದ್ದವ್ರು ನಮ್ಮ ಹತ್ರ ಭಾಳ ನಮ್ಮ ಹತ್ರ ಇದ್ದವ್ರು ನಮ್ಮ ಹತ್ರ ಮಠದ ಪುರಾಣ ಹೇಳಿದವ್ರು ಅದಕ್ಕೆ ಬಂದ್ಗಳು ಒಂಥರ ಅನಿಸ್ತು ನಮ್ಗೆಲ್ಲ ಇವತ್ತು ನಮ್ಮ ಬಿಟ್ಟು ದೂರ ಹೋಗಿರಪ್ಪ ಅಂತ ಒಂಥರ ಅನಿಸ್ತು ನಮಗೆಲ್ಲ ಅವ್ರು ಹೋದ್ರು ಕೂಡ ನಮ್ಮೆಲ್ಲರ ಮಧ್ಯೆ ಅದಾರ ಹೋಗೇ ಇಲ್ಲ ಅದಕ್ಕೆ ನೋಡಿ ಊರಿನ ಜೊತೆ ಎಷ್ಟು ಶ್ರೇಷ್ಠ ಕೆಲಸ ಮಾಡಿದ್ರೆ ಎಂತ ಗುಡಿ ಕಟ್ಟಾರ ಎಂತ ಕೆಲಸ ಮಾಡ್ಯಾರ ಅದಕ್ಕೆ ನಿಮ್ ಇವ್ರಿಗೆ ಯಾಕೆ ಅದಕ್ಕೆ ಬರಬರಂಗಿಲ್ಲ ದೊಡ್ಡ ಕೆಲಸ ಮಾಡಿರಿ ಒಳ್ಳೆ ಕೆಲಸ ಮಾಡಿರಿ ಏನು ಸಂಕಲ್ಪ ಕೊಟ್ಟು ಆ ಸಂಕಲ್ಪ ಸಿದ್ಧಿ ಮಾಡಿದ್ವಿ ಇವೆಲ್ಲ ಒಳ್ಳೆ ಕೆಲಸ ಮಾಡಿರಪ್ಪ ಆನಂದವಾಗಿ ತಾವೇ ತಾವು ಅವರೆಲ್ಲ ಶಿವಯೋಗದ ಕೂತಾರೆ ಯೋಗ ನಿಂತ ಕೂತಾರೆ ಈಗ ಅವರು ಯೋಗ ನಿಂತ ಕೂತಾರ ಅವರು ಎಲ್ಲರ ಮಧ್ಯೆ ಹೇಳಿದಾರ ಯೋಗ ನಿಂತ ಕೂತಾರ ಅದಕ್ಕೆ ಅವರ ಕೃಪಾಶೀರ್ವಾದ ನಿಮಗೆಲ್ಲರಿರಲಿ ಅವ್ರ ಪ್ರೀತಿ ವಿಶ್ವಾಸ ನಿಮಗೆಲ್ಲರಿರಲಿ ಯಾರು ಏನ್ ಎಲ್ಲ ಕಾಪಾಡಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾ ಮುಂದೆ ಹೋಗ್ತೀನಿ ಮುಂದೆ ಕೆಲಸಕ್ಕೆ